Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಪ್ರಜ್ವಲ್ ವಿಡಿಯೋ ತನಿಖೆಗಿಳಿದ ಎಸ್ಐಟಿಗೆ ಶಾಕ್. ಪ್ರಜ್ವಲ್ ರೇವಣ್ಣ ವಿಡಿಯೋ ತನಿಖೆಗಿಳಿದ ಎಸ್ಐಟಿ ಅಧಿಕಾರಿಗಳಿಗೆ ಶಾಕ್. ಎಸ್ಐಟಿಗೆ ಮಾಹಿತಿಯನ್ನ ಕೊಡೋದಕ್ಕೆ ಸಂತ್ರಸ್ತ ಮಹಿಳೆಯರು ಹಿಂದೇಟು ಹಾಕ್ತಿದ್ದಾರೆ. ಎಸ್ಐಟಿಗೆ ಮಾಹಿತಿಯನ್ನ ನೀಡಲು ಸಂತ್ರಸ್ತೆಯರು ಮುಂದೆ ಬರ್ತಾ ಇಲ್ಲ. ನಮಗೆ ತೊಂದರೆ ಕೊಟ್ರೆ ಸುಸೈಡ್ ಮಾಡ್ಕೊಳ್ತೀವಿ ಅಂತ ಕೂಡ ಸಂತ್ರಸ್ತೆಯರು ಹೇಳ್ತಾ ಇರೋದು ಎಸ್ಐಟಿಗೆ ದೊಡ್ಡ ತಲೆನೋವನ್ನ ತಂದೊಡ್ಡಿದೆ. ದೂರುದಾರೆ ಹೊರತುಪಡಿಸಿ ಉಳಿದವರಿಂದ ಯಾವುದೇ ರೀತಿಯ ರೆಸ್ಪಾನ್ಸ್ ಸಿಗ್ತಾ ಇಲ್ಲ, ಪ್ರತಿಕ್ರಿಯೆ ಸಿಗ್ತಾ ಇಲ್ಲ. ವಿಡಿಯೋದಲ್ಲಿರುವವರ ಸಂಪರ್ಕಕ್ಕೆ ಎಸ್ಐಟಿ ಟೀಮ್ನ ಅಧಿಕಾರಿಗಳು ಪ್ರಯತ್ನ ಪಟ್ಟರೂ ಕೂಡ ಅದು ಫಲ ಕೊಡ್ತಾ ಇಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ರೆಸ್ಪಾನ್ಸ್ ಅನ್ನ ಸಂತ್ರಸ್ತೆಯರು ಮಾಡ್ತಾ ಇಲ್ಲ. ಒಂದು ವೇಳೆ ನೀವು ನಮ್ಮ ಮೇಲೆ ಒತ್ತಡವನ್ನ ಹಾಕಿದ್ದೇ ಆದ್ರೆ, ಪದೇ ಬಂದು ಈ ರೀತಿಯಾಗಿ ಕೇಳ್ತಾ ಇದ್ರೆ ನಾವು ಬದುಕೋದೇ ಇಲ್ಲ, ನಾವು ಆತ್ಮಹತ್ಯೆಯನ್ನ ಮಾಡಿಕೊಳ್ಬೇಕಾಗುತ್ತೆ ಅಂತ ಹೇಳಿ ಸಂತ್ರಸ್ತೆಯರು ಹೇಳ್ತಾ ಇರೋದು ಕೂಡ ಯಾವ ರೀತಿಯಾಗಿ ಈ ಪ್ರಕರಣವನ್ನ ಭೇದಿಸಬೇಕು ಅನ್ನೋ ದೊಡ್ಡ ಒಂದು ತಲೆನೋವನ್ನ ಎಸ್ಐಟಿ ಟೀಮ್ನ ಅಧಿಕಾರಿಗಳಿಗೆ ತಂದೊಡ್ಡಿದೆ. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ಹಗರಣ. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 3 ತಂಡಗಳಿಂದ 3 ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. ಎಸ್ಐಟಿಯಿಂದ ತನಿಖೆಗೆ 3 ತಂಡಗಳ ರಚನೆ ಮಾಡಲಾಗಿದೆ. 3 ತಂಡಗಳಿಂದಲೂ ಕೂಡ ಒಂದು ಕಡೆ ತನಿಖೆ ನಡೀತಾ ಇದೆ. ಇನ್ನು ಮತ್ತೊಂದು ಕಡೆ ಫೇಸ್ಬುಕ್ನಲ್ಲಿ ಪ್ರಜ್ವಲ್ ರೇವಣ್ಣ ಪೋಸ್ಟ್. ವಿಚಾರಣೆಗೆ ಹಾಜರಾಗುವ ಬಗ್ಗೆ ರೇವಣ್ಣ ಪೋಸ್ಟ್. ನಾನು ಬೆಂಗಳೂರಿನಲ್ಲಿ ಇಲ್ಲದ ಕಾರಣ ವಿಚಾರಣೆಗೆ ಹಾಜರಾಗ್ತೀನಿ ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಪ್ರಸ್ತಾಪಿಸಿರುವ ಸಾಧ್ಯತೆ. ವಿಚಾರಣೆಗೆ ಹಾಜರಾಗುವ ಬಗ್ಗೆ ಪೋಸ್ಟ್ ಅನ್ನು ಮಾಡಿದ್ದಾರೆ. ನಾನು ಬೆಂಗಳೂರಿನಲ್ಲಿ ಇಲ್ಲ ಅಂತ ಕಾರಣವನ್ನ ಈ ಪೋಸ್ಟ್ ನಲ್ಲಿ ಕೊಟ್ಟಿದ್ದಾರೆ. ನನ್ನ ವಕೀಲರ ಮೂಲಕ ಮನವಿ ಮಾಡಿಕೊಂಡಿದ್ದೇನೆ. ಸದ್ಯಕ್ಕೆ ನಾನು ಬೆಂಗಳೂರಿನಲ್ಲಿ ಇಲ್ಲ, ಸತ್ಯ ಆದಷ್ಟು ಬೇಗ ಹೊರಬರಲಿದೆ ಅಂತ ಪೋಸ್ಟ್ ಅನ್ನು ಮಾಡಿದ್ದಾರೆ. ಫೇಸ್ಬುಕ್ ನಲ್ಲಿ ಪ್ರಜ್ವಲ್ ರೇವಣ್ಣ ಮಾಡಿರುವಂತಹ ಪೋಸ್ಟ್. ವಿಚಾರಣೆಗೆ ಹಾಜರಾಗುವ ಬಗ್ಗೆ ಪ್ರಜ್ವಲ್ ರೇವಣ್ಣ ಪೋಸ್ಟ್ ಮಾಡಿದ್ದಾರೆ. ನಾನು ಬೆಂಗಳೂರಿನಲ್ಲಿ ಸದ್ಯಕ್ಕೆ ಇಲ್ಲ, ಹಾಗಾಗಿ ನನ್ನ ವಕೀಲರ ಮೂಲಕ ಮನವಿಯನ್ನ ಮಾಡಿದ್ದೇನೆ. ಸತ್ಯಾಸತ್ಯತೆ ಏನು ಅನ್ನೋದು ಆದಷ್ಟು ಬೇಗ ಬಯಲಿಗೆ ಬರುತ್ತೆ ಅಂತ ಪ್ರಜ್ವಲ್ ರೇವಣ್ಣ ಹೇಳ್ಕೊಂಡಿದ್ದಾರೆ. ಎಚ್ ಡಿ ರೇವಣ್ಣ ಅವರ ತಂದೆ ಕೂಡ ಹೇಳಿದ್ರು ವಿಚಾರಣೆ ಕರೆದಾಗ ಬರ್ತಾರೆ ಅಂತ. ಗಮನಿಸ್ತಾ ಇದ್ದೀರಿ ಪ್ರಜ್ವಲ್ ರೇವಣ್ಣ ಪೋಸ್ಟ್ ಇದು. 6 ನಿಮಿಷಗಳ ಹಿಂದೆ ವಿಚಾರಣೆಗೆ ಹಾಜರಾಗಲು ನಾನು ಬೆಂಗಳೂರಿನಲ್ಲಿ ಇಲ್ಲದ ಕಾರಣ ನಾನು ನನ್ನ ವಕೀಲರ ಮೂಲಕ ಸಿಐಡಿ ಬೆಂಗಳೂರಿಗೆ ಮನವಿಯನ್ನ ಮಾಡಿದ್ದೇನೆ. ಸತ್ಯ ಆದಷ್ಟು ಬೇಗ ಹೊರ ಬರಲಿದೆ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಪೋಸ್ಟ್ ಅನ್ನ ಮಾಡಿದ್ದಾರೆ. ಅವರು ಎಲ್ಲಿದ್ದಾರೋ ಅಲ್ಲಿಂದಲೇ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಫೇಸ್ಬುಕ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಬೇರೆ ಏನನ್ನೂ ಕೂಡ ಪ್ರಸ್ತಾಪ ಮಾಡಿಲ್ಲ. ವಿಚಾರಣೆಗೆ ಹಾಜರಾಗೋದ್ರ ಬಗ್ಗೆ ಮಾತ್ರ ಅವರು ತಮ್ಮ ಪೋಸ್ಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೇನೆ ಸತ್ಯ ಏನಿದೆ ಅನ್ನೋದು ಆದಷ್ಟು ಬೇಗ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಏನ್ ಸತ್ಯ ಅದನ್ನ ಖುದ್ದು ಅವರೇ ವಿಚಾರಣೆಗೆ ಬಂದು ಹಾಜರಾಗಿ ಜನರನ್ನ ಫೇಸ್ ಮಾಡಿ ಯಾವ ರೀತಿಯಾಗಿ ಈ ಒಂದು ಸಮಸ್ಯೆಯನ್ನ ಎದುರಿಸ್ತಾರೆ ಅನ್ನೋದು ಕೂಡ ಇಲ್ಲಿ ಬಹಳ ಮಹತ್ತರ ಪಾತ್ರವನ್ನು ವಹಿಸುತ್ತೆ. ಎಲ್ಲೋ ಕೂತ್ಕೊಂಡು ಒಂದು ಪೋಸ್ಟ್ ಹಾಕಿದ್ದಾರೆ. ಆ ಪೋಸ್ಟ್ ಮುಖೇನವಾಗಿ ವಕೀಲರ ಮೂಲಕ ನಾನು ಎಲ್ಲವನ್ನ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ನು ವಕೀಲರ ಮೂಲಕ ಪ್ರಜ್ವಲ್ ರೇವಣ್ಣ ಅಧಿಕಾರಿಗಳಿಗೆ ಪತ್ರವನ್ನ ಕೂಡ ಬರೆದಿದ್ದಾರೆ. ಪತ್ರದ ಮುಖೇನವಾಗಿ ಒಂದಷ್ಟು ವಕೀಲರ ಮೂಲಕವಾಗಿ ಉತ್ತರ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಆದರೆ ಖುದ್ದು ಅವರು ವಿಚಾರಣೆಗೆ ಹಾಜರಾಗಲೇಬೇಕಾಗುತ್ತೆ. ಕಾನೂನಾತ್ಮಕವಾಗಿ ಈಗಾಗಲೇ ಎಫ್ಐಆರ್ ಕೂಡ ಆಗಿರೋದ್ರಿಂದ, ಅವರು A2 ಆರೋಪಿ ಆಗಿರೋದ್ರಿಂದ, ಎಸ್ಐಟಿ ಟೀಮ್ ರಚನೆ ಆಗಿರೋದ್ರಿಂದ ಎಸ್ಐಟಿ ಟೀಮ್ನ ಅಧಿಕಾರಿಗಳು ವಿಚಾರಣೆಗೆ ಕರೀತಾರೆ. ಆ ಸಂದರ್ಭದಲ್ಲಿ ಅವರು ಬರಲೇಬೇಕಾಗುತ್ತೆ. ಆದರೆ ಪ್ರಾಥಮಿಕವಾಗಿ ತಮ್ಮ ವಕೀಲರ ಮೂಲಕವಾಗಿ ಒಂದಷ್ಟು ಮಾಹಿತಿಯನ್ನ ಇಲ್ಲಿ
ಪ್ರಜ್ವಲ್ ರೇವಣ್ಣನವರು ಕೊಟ್ಟಿದ್ದಾರೆ ಅನ್ನೋ ಡೀಟೇಲ್ಸ್ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಹಾಗೆಯೇ ಅವರ ಪೋಸ್ಟ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಿ. ಸತ್ಯ ಏನು ಅನ್ನೋದು ಆದಷ್ಟು ಬೇಗ ಹೊರ ಬರುತ್ತೆ ಅಂತ ಹೇಳಿದ್ದಾರೆ. ಎಚ್ ಡಿ ರೇವಣ್ಣ ಕೂಡ ಹೇಳಿದ್ರು, ವಿಚಾರಣೆಗೆ ಕರೆದಾಗ ಪ್ರಜ್ವಲ್ ಬರ್ತಾನೆ ಅಂತ ಹೇಳಿ. ಅವನೇನು SIT ಟೀಮ್ ರಚನೆ ಆಗುತ್ತೆ, FIR ಆಗುತ್ತೆ ಅಂತ ಹೇಳಿ ಓಡಿ ಹೋಗಿಲ್ಲ. ಕೆಲಸ ಇತ್ತು, ಪೂರ್ವ ನಿಯೋಜಿತ, ಹಾಗಾಗಿ ಆತ ಹೋಗಿದ್ದಾನೆ ಅಂತ ಕೂಡ ಹೇಳಿದ್ರು. ಆದರೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದು ರಾಷ್ಟ್ರ ಮಾತ್ರವಲ್ಲ ವಿಶ್ವದಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಈಗ ಒಂದು ಪೋಸ್ಟ್ ಅನ್ನು ಮಾಡಿದ್ದಾರೆ. ಜೊತೆಗೆ ತನಿಖಾಧಿಕಾರಿಗಳಿಗೆ ಎಲ್ಲೋ ಒಂದು ಕಡೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮ ವಕೀಲರ ಮೂಲಕ ಒಂದಷ್ಟು ಮಾಹಿತಿಯನ್ನ ರವಾನಿಸುವಂತಹ ಕೆಲಸವನ್ನ ಕೂಡ ಪ್ರಜ್ವಲ್ ರೇವಣ್ಣ ಸದ್ಯಕ್ಕೆ ಮಾಡಿದ್ದಾರೆ. ಆದರೆ ಸತ್ಯ ಏನು ಅನ್ನೋದು ಆದಷ್ಟು ಬೇಗ ಹೊರ ಬರಬೇಕಿದೆ. ಒಂದು ಕಡೆ ಗಮನಿಸ್ತಾ ಇದ್ದೀರಿ, ಸಿಎಂ ಸಿದ್ದರಾಮಯ್ಯನವರು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಪತ್ರವನ್ನ ಬರೆದಿರೋದು. ಪತ್ರದ ಮುಖೇನವಾಗಿ ಪ್ರಜ್ವಲ್ರ ಪಾಸ್ಪೋರ್ಟ್ ಅನ್ನ ರದ್ದುಪಡಿಸಬೇಕು ಅಂತ ಆಗ್ರಹ ಪಡಿಸಿದ್ದಾರೆ. ಜೊತೆಗೆ ತತ್ಕ್ಷಣಕ್ಕೆ ಅವರನ್ನ ವಾಪಸ್ ದೇಶಕ್ಕೆ ಕರೆತರೋ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅದೆಲ್ಲವನ್ನ ಕೂಡ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಲೋಕಲ್ ಪೊಲೀಸ್ ಏಜೆನ್ಸೀಸ್ ಇರಬಹುದು, ಪ್ರತಿಯೊಂದನ್ನ ಕೂಡ ಸಾಧ್ಯವಾಗುವಷ್ಟರ ಮಟ್ಟಿಗೆ ಬಳಕೆ ಮಾಡಿಕೊಂಡು ಅವರನ್ನ ಅತಿ ಶೀಘ್ರದಲ್ಲಿ ನಮ್ಮ ದೇಶಕ್ಕೆ ವಾಪಸ್ ಕರೆತರುವಂತಹ ಪ್ರಯತ್ನ ಆಗಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವರು ಪೋಸ್ಟ್ ಅನ್ನ ಹಾಕೋದ್ರ ಜೊತೆಗೆ ತನಿಖಾಧಿಕಾರಿಗಳಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮ ವಕೀಲರಿಂದ ಮಾಹಿತಿಯನ್ನ ಕೊಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಆ ಒಂದು ಲೆಟರ್ನ ಕಾಪಿಯನ್ನ ಅಟ್ಯಾಚ್ ಮಾಡಿದ್ದಾರೆ. ಹಾಗೇನೆ ಅವರು ಒಂದು ಪೋಸ್ಟ್ ಅನ್ನ ಕೂಡ ಹಾಕಿದ್ದಾರೆ. ನಾನು ವಿಚಾರಣೆಗೆ ಹಾಜರಾಗುವಂತಹ ಸಂದರ್ಭದಲ್ಲಿ ಇರಬಹುದು ಅಥವಾ ತಾವು ಎಲ್ಲಿದ್ದೀವಿ, ಸದ್ಯಕ್ಕೆ ತಾವು ಬೆಂಗಳೂರಿನಲ್ಲಿ ಇಲ್ಲ, ಹಾಗಾಗಿ ವಿಚಾರಣೆಗೆ ಹಾಜರಾಗೋಕೆ ಸಾಧ್ಯವಾಗ್ತಾ ಇಲ್ಲ, ಕಾಲಾವಕಾಶವನ್ನ ಕೊಡಿ ಅಂತ ಕೇಳಿಕೊಂಡಿರುವಂತಹ ಪತ್ರ ಅದು. ಇನ್ನು ವಕೀಲರ ಮೂಲಕ 7 ದಿನ ಅವಕಾಶವನ್ನ ಕೇಳಿದ್ದಾರೆ ಪ್ರಜ್ವಲ್ ರೇವಣ್ಣ. ಹೊರಗಡೆ ಪ್ರವಾಸದಲ್ಲಿರುವ ಕಾರಣ ನನಗೆ ಕಾಲಾವಕಾಶ ಬೇಕು ಅಂತ ಪ್ರಜ್ವಲ್ ರೇವಣ್ಣ ಕೇಳ್ಕೊಂಡಿದ್ದಾರೆ. SIT ಮುಖ್ಯಸ್ಥರಿಗೆ ಪ್ರಜ್ವಲ್ ಪರ ವಕೀಲರಿಂದ ಪತ್ರ. 7 ದಿನಗಳ ನಂತರ ಮತ್ತೊಂದು ದಿನ ಅವಕಾಶವನ್ನ ಕೊಡಿ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಇಲ್ಲಿ ಕೇಳ್ಕೊಂಡಿರೋದು. ವಿಚಾರಣೆಗೆ ಅವಕಾಶವನ್ನ ಕೊಡಿ, ನಾನು ಸದ್ಯಕ್ಕೆ ದೇಶದಲ್ಲಿ ಇಲ್ಲ, ಹೊರದೇಶದಲ್ಲಿದ್ದೀನಿ, ಪ್ರವಾಸದಲ್ಲಿದ್ದೀನಿ, ಹಾಗಾಗಿ ವಿಚಾರಣೆಗೆ ಹಾಜರಾಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು 7 ದಿನಗಳ ಕಾಲ ನನಗೆ ಅವಕಾಶವನ್ನ ಕೊಡಿ, ಮತ್ತೊಂದು ದಿನಾಂಕವನ್ನ ನಿಗದಿಪಡಿಸಿ 7 ದಿನಗಳ ನಂತರ ಆಗ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಕೇಳ್ಕೊಂಡಿದ್ದಾರೆ ತಮ್ಮ ವಕೀಲರ ಮೂಲಕ. 7 ದಿನಗಳ ಕಾಲಾವಕಾಶಕ್ಕಾಗಿ ಅವರು SIT ಮುಖ್ಯಸ್ಥರಿಗೆ ತಮ್ಮ ವಕೀಲರ ಮೂಲಕ ಪತ್ರವನ್ನ ಕೊಟ್ಟಿದ್ದಾರೆ. ಆ ಒಂದು ಪತ್ರದ ಕಾಪಿಯನ್ನ ಕೂಡ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಆದಷ್ಟು ಬೇಗ ಪ್ರಜ್ವಲ್ ರೇವಣ್ಣ ಅವರನ್ನ ವಿದೇಶದಿಂದ ಕರೆತರುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಿಎಂ ಸಿದ್ದರಾಮಯ್ಯನವರು ಬರೆದಿರುವಂತಹ ಪತ್ರವನ್ನ ಕೂಡ ನೋಡಿದ್ರಿ. ಆದ್ರೆ 7 ದಿನಗಳ ಈ ಒಂದು ಡ್ಯೂರೇಷನ್ ಇದೆಯಲ್ಲ, 7 ದಿನಗಳ ಸುದೀರ್ಘ ಕಾಲಾವಕಾಶ ಇದೆಯಲ್ಲ, ಇದು ಬಹಳ ಇಂಪ್ಯಾಕ್ಟ್ ಮಾಡುವ ಸಾಧ್ಯತೆ ಇದೆ, ಪರಿಣಾಮ ಬೀರುವ ಸಾಧ್ಯತೆ ಇದೆ ಪ್ರಕರಣದ ಒಂದು ಗಂಭೀರತೆಯನ್ನ ಪರಿಗಣಿಸಿದಂತಹ ಸಂದರ್ಭದಲ್ಲಿ. ಹಾಗಾಗಿ 7 ದಿನಗಳ ಕಾಲಾವಕಾಶ ಸಿಗೋದು ಬಹಳ ಅನುಮಾನ ಇದೆ. SIT ಟೀಮ್ನ ಅಧಿಕಾರಿಗಳು, ಮುಖ್ಯಸ್ಥರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಏನ್ ನಿಲುವನ್ನ ಅನುಸರಿಸ್ತಾರೆ ಅನ್ನೋದು ಇಲ್ಲಿ ಬಹಳ ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಈಗಾಗಲೇ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬರೀ ಹಾಸನ ಅಲ್ಲ, ಬರೀ ರಾಜ್ಯ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಮಾಡ್ತಾ ಇರೋದ್ರಿಂದ ಅವರಿಗೆ ಅವಕಾಶ ಸಿಗೋದಿದೆಯಲ್ಲ, ಇದು ಬಹಳ ಅನುಮಾನ ಅಂತಾನೆ ಹೇಳಬಹುದು. ಕಾದ್ ನೋಡೋಣ ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ SIT ಟೀಮ್ನ ಅಧಿಕಾರಿಗಳು ಅಂತ. SIT ಮುಖ್ಯಸ್ಥರಿಗೆ ಪ್ರಜ್ವಲ್ ಪರ ವಕೀಲರಿಂದ ಪತ್ರ ಕೂಡ ರವಾನೆಯಾಗಿದೆ. ನಾನು ಪ್ರವಾಸದಲ್ಲಿರೋದ್ರಿಂದ ವಿಚಾರಣೆಗೆ ಹಾಜರಾಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನನಗೆ 7 ದಿನಗಳ ಕಾಲಾವಕಾಶವನ್ನ ಕೊಡಬೇಕು ಅಂತ ಪತ್ರದ ಮುಖೇನವಾಗಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆದರೆ ಪ್ರಕರಣದ ಗಂಭೀರತೆಯನ್ನ ನಾವು ನೋಡಿದಾಗ ರಾಜ್ಯಾದ್ಯಂತ ಆಗ್ತಾ ಇರುವಂತಹ ಹೋರಾಟವನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಬಂಧನ ಆಗಲೇಬೇಕು ಅನ್ನೋ ಕೂಗು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಅದು ಕೂಡ ಸಾವಿರಾರು ಮಹಿಳೆಯರ ಮೇಲೆ ಆಗಿರುವಂತಹ ಈ ಒಂದು ಪ್ರಕರಣ ಇದೆಯಲ್ಲ, ಇದು ನಿಜಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ. ಇಡೀ ಮನುಕುಲವೇ ತಲೆ ತಗ್ಗಿಸುವಂತೆ ಮಾಡಿರುವಂತಹ ಪ್ರಕರಣ ಆಗಿರೋದ್ರಿಂದ ಪ್ರಜ್ವಲ್ ರೇವಣ್ಣ ಅವರನ್ನ ಯಾವಾಗ ಈ ಒಂದು ಪ್ರಕರಣ ದಾಖಲಾಯಿತು ಆಗಲೇ ಬಂಧಿಸಬೇಕಿತ್ತು. ಆದರೆ ಅವರು ಇಲ್ಲಿಲ್ಲದ ಕಾರಣವಾಗಿ ಆ ಒಂದು ಕ್ರಮಕ್ಕೆ ಮುಂದಾಗಿರಲಿಲ್ಲ.
ಈ ಬಗ್ಗೆ ಮಾತನಾಡೋಕೆ ಪ್ರಜ್ವಲ್ ರೇವಣ್ಣ ಪರ ವಕೀಲರಾಗಿರುವಂತಹ ಅರುಣ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರುಣ್ ಅವರೇ, ಏನ್ ಮೆನ್ಷನ್ ಮಾಡಿದ್ದೀರಾ ಅಂತ SIT ಮುಖ್ಯಸ್ಥರಿಗೆ ಬರೆದಿರುವಂತಹ ಪತ್ರದಲ್ಲಿ? ಪ್ರಜ್ವಲ್ ಅವರು ನಮಗೆ 7 days ಟೈಮ್ 7 ದಿವಸ ಕಾಲಾವಕಾಶ ಬೇಕು ಅಂತ ಕೇಳಿದ್ದಾರೆ. ಹಾಗಾಗಿ ಈ ವಿಚಾರನ ಅಲ್ಲಿ ತನಿಖಾಧಿಕಾರಿಗಳು ನಿನ್ನೆ CRPC ಅಲ್ಲಿ ನೋಟಿಸ್ ಕೊಟ್ಟಿದ್ರು, ಅವರ ಮನೆಯ ಬಾಗಿಲು ಹಾಕಿ ಹೋಗಿದ್ರು. ಹಾಗಾಗಿ ರೆಸ್ಪಾನ್ಸ್ ಟು ದಟ್ ನೋಟಿಸ್ ಕಕ್ಷಿದಾರರ ಪರವಾಗಿ ನಾನು ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ ಅರುಣ್ ಅವರೇ, ಸ್ವಲ್ಪ ಜೋರಾಗಿ ಮಾತಾಡಬಹುದಾ? ಕೇಳಿಸ್ತಾ ಇದೆ ಈಗ? ಮಾತಾಡಿ. ಈಗ ನಮ್ಮ ಕಕ್ಷಿದಾರರಿಗೆ ಈ 41A CRPC ಅಲ್ಲಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನಿನ್ನೆ ಅವರ ಮನೆ ಬಾಗಿಲಿಗೆ ಹಾಕಿ ಹೋಗಿದ್ರು, ಹೊಳೆನರಸೀಪುರ ಮನೆಯ ಬಾಗಿಲಿಗೆ ಅಂಟಿಸಿ ಹೋಗಿದ್ರು. ಅದ ನಂತರ ನಾನು ಈ ವಿಚಾರನ ನಮ್ಮ ಕಕ್ಷಿದಾರರಿಗೆ ತಿಳಿಸಿದ್ವಿ, ಯಾರು ಪ್ರಜ್ವಲ್ ರೇವಣ್ಣ ಅವರಿಗೆ ತಿಳಿಸಿದ್ವಿ. ತಿಳಿಸಿದ ನಂತರ ಅವರು ಇವಾಗ ಇಮಿಡಿಯೇಟ್ ಬೆಂಗಳೂರಿಗೆ ಬರುವಂತ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆ ಕಾರಣಕ್ಕೋಸ್ಕರ ಅವರು ಈ ಸೈಡ್ CID ಅವರಿಗೆ ಒಂದು ರಿಕ್ವೆಸ್ಟ್ ಕಮ್ಯುನಿಕೇಟ್ ಮಾಡಿ ಹೇಳಿದ್ರು. ಬೇಸ್ಡ್ ಆನ್ ಈಸ್ ಇನ್ಸ್ಟ್ರಕ್ಷನ್ ನಾನು ನನ್ನ ಲೆಟರ್ ನಲ್ಲಿ ಅವರಿಗೆ ಕಮ್ಯುನಿಕೇಟ್ ಮಾಡಿದ್ದೀವಿ, 7 ದಿವಸ ಕಾಲಾವಕಾಶ ಕೊಡಿ, ನಾವು ಬಂದು ತಮ್ಮ ತನಿಖೆಗೆ ಸಹಕರಿಸ್ತೀವಿ ಅಂತ ಹೇಳಿ ಕೊಟ್ಟಿದ್ದೀವಿ. ಯಾವಾಗ ರಿಕ್ವೆಸ್ಟ್ ಕಳಿಸಿದ್ ತಾವು ರಿಕ್ವೆಸ್ಟ್ ಲೆಟರ್ನ SITಗೆ? ಇವತ್ತು ಮಧ್ಯಾಹ್ನ ನಾನು 1 ಗಂಟೆಯಿಂದ 2 ಗಂಟೆವರೆಗೂ ಅಲ್ಲೇ CID ಕಚೇರಿಯಲ್ಲೇ ಇದ್ದು ಅವ್ರ ಹತ್ರ ಮಾತಾಡಿ ವಿಚಾರಗಳನ್ನ ಕೊಟ್ಟು ಅವ್ರಿಗೆ ಲೆಟರ್ ಕೊಟ್ಟು ಬಂದಿದ್ದೀವಿ. ಏನಾದ್ರೂ ರೆಸ್ಪಾನ್ಸ್ ಬಂತ ಇದುವರೆಗೂ? ಯಾಕಂದ್ರೆ 2-3 ಗಂಟೆ ಕಳೆದಿರೋದ್ರಿಂದ ಇಲ್ಲಿವರೆಗಂತೂ ಏನು ರೆಸ್ಪಾನ್ಸ್ ಬಂದಿಲ್ಲ. ಐ ಸೆಂಟ್ ಇದರ ಲೆಟರ್ ಮೇಲೆ ದೇ ವುಡ್ ಅಕಾಮಡೇಟ್ ಅವರ್ ರಿಕ್ವೆಸ್ಟ್. ತಮಗೆ ನಿರೀಕ್ಷೆ ಇದೆಯಾ 7 ದಿನಗಳ ಕಾಲಾವಕಾಶ ಕೊಡಬಹುದು ಅಂತ ಪ್ರಕರಣದ ಗಂಭೀರತೆಯನ್ನು ನೋಡಿದಾಗ? ಐ ವುಡ್ ಸ್ಪೀಕ್ ವಾಟ್ ಇಸ್ ದೇರ್ ಆನ್ ರೆಕಾರ್ಡ್. ರೆಕಾರ್ಡ್ ಬೇಸಿಸ್ ಮೇಲೆ ತನಿಖಾಧಿಕಾರಿಗಳು ಏನ್ ಹೇಳ್ತಾರೆ ಅದರ ಬೇಸಿಸ್ ಮೇಲೆ ನಾವು ಸಹಕರಿಸಬೇಕಾಗುತ್ತೆ. ಓಕೆ, ತಮ್ಮ ಜೊತೆಗೆ ಪ್ರಜ್ವಲ್ ರೇವಣ್ಣ ಇನ್ನು ಅರುಣ್ ಅವರೇ, ಪ್ರಜ್ವಲ್ ರೇವಣ್ಣ ಅವರು ಜರ್ಮನಿಯಲ್ಲಿ ಇದ್ದಾರೆ ಸದ್ಯಕ್ಕೆ ಅನ್ನೋದು ಮಾಹಿತಿ ಅಲ್ವಾ? ಸೊ ಅವರು ಅಲ್ಲಿಂದ ವಾಪಸ್ ಬರೋದಕ್ಕೆ 3ನೇ ತಾರೀಕಿಗೆ ಅವರು ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಇದೆ. 3ನೇ ತಾರೀಕು ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಬರಬಹುದು ಅಂತ ಹೇಳಿ. ಸೊ ಈಗ ಸಡನ್ ಆಗಿ 7 ದಿನಗಳ ಕಾಲಾವಕಾಶ, 7 ದಿನ ಬರೋಕ್ಕಾಗೋದಿಲ್ಲ ಅಂದ್ರೆ ಹೇಗೆ ಅಂತ? ಈಗ ನಾನು ಐ ವಾಸ್ ಬಿಟ್ ಸರ್ಪ್ರೈಸ್. 3ನೇ ತಾರೀಕು ಬರ್ತಾರೆ, 4ನೇ ತಾರೀಕು ಬರ್ತಾರೆ ಬಂದಾಗ ಐ ವಾಸ್ so far as what you said ಜರ್ಮನಿ ಅನ್ನೋ ಮತ್ತು ಮತ್ತೊಂದು ದೇಶ ಅಂತ ನಾವು ಏನೇ ಹೇಳುದು, ನನ್ನ ಮತ್ತು ನನ್ನ ಕಕ್ಷಿದಾರರ ಕಮ್ಯುನಿಕೇಶನ್ ಇಸ್ ಎ ಪ್ರಿವಿಲೇಜ್ಡ್ ಕಮ್ಯುನಿಕೇಶನ್. ಸೊ ಹಾಗಾಗಿ ಐ ಕೆನಾಟ್ ಟೆಲ್ ಎನಿಥಿಂಗ್ ಬಿಯಾಂಡ್ ದಿಸ್. ಅವರ ರಿಕ್ವೆಸ್ಟ್ ಏನಿದೆ ಅದನ್ನ ನಾನು ಕನ್ವೆ ಮಾಡಿದ್ದೆ CID ಅವರಿಗೆ. ಓಕೆ, ಇವಾಗ ಓಕೆ, ಧನ್ಯವಾದ ಅರುಣ್ ಅವರೇ, TV9 ನ್ಯೂಸ್ ಜೊತೆ ಮಾತಾಡಿದೆ. ಬ್ರಾಟ್ ಯು ಬೈ ವಿಗಾರ್, ಕೋ-ಪವರ್ಡ್ ಬೈ ಸನ್ಸೊಡೈನ್ ಅಂಡ್ ವಿಮಲ್. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.